ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಶಾಸಕರೇ ಒಪ್ಕೊಂಡಿದ್ದಾರೆ. ಕಲಬುರಗಿಯಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಶಾಸಕ ಅಲ್ಲಮಪ್ರಭು ಪಾಟೀಲ್, ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ, 5 ಗ್ಯಾರಂಟಿ ಯೋಜನೆಗಳಿಗೆ 65,000 ಕೋಟಿ ಖರ್ಚಾಗ್ತಾ ಇದೆ. ಹೀಗಾಗಿ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆ ಆಗ್ತಾ ಇದೆ. ನಮ್ಮನೆ ಬರ ಜನಗಳ ಕೈಯಲ್ಲಿ ಬಯಸಿಕೊಳ್ಳುವ ಹಾಗಾಗಿದೆ ಅಂತ ಹೇಳಿ ಬೇಸರವನ್ನ ಹೊರಹಾಕಿದ್ದಾರೆ. ಏನಾಗ್ತದೆ ಯಾಕಂದ್ರೆ ಇವೆಲ್ಲ ಗ್ಯಾರಂಟಿಗಳು 5 ಗ್ಯಾರಂಟಿಗಳಿಂದ ಸಾಕಷ್ಟು ಅನ್ಕೊಂಡ್ರೆ 65,000 ಕೋಟಿ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಬಸ್ನ ಫ್ರೀ ಹೋಗ್ತೀವಿ, ಕರೆಂಟ್ ಫ್ರೀ ಬಂದದ, 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಗ್ಲತ್ತದ, ಮತ್ತು ಅಕ್ಕಿ ಫ್ರೀ ಬರ್ಲಾಗ್ತವ. ಈಗೆಲ್ಲ ತೊಂದರೆ ಏನಂದ್ರೆ ಇವೆಲ್ಲ ಕೆಲಸಕ್ಕೆ ತೊಂದರೆ ಆಗಲ್ಲ. ನಮ್ಮ ಮನೆಯವರು ಬೈಸೋರು ಬಂದರು, ಏನೋ ಕೆಲಸ ಮಾಡ್ಬೇಕಂತ ಬಂದ್ರೆ ಒಟ್ಟು ಗ್ಯಾರಂಟಿ ಹೋಗಿ ಹಣ ಕಮ್ಮಿಲ್ಲ ಬಡ್ಡಿ ಏನು ಮಾಡೋದಲ್ಲ ಪ್ರಭು ಹಂಗೆ ಹೇಳೋದು ಹಿಂಗೆ ಹೇಳೋದು ನಮ್ಮ ಮನೆಯವರು ಬೈಸೋರು ಬಂದರು. ಏನೇ ಇರಲಿ ನಿಮ್ಮ ಏನು ಆಸೆ ನಿರೀಕ್ಷತೆ ವಿಷಯ ಮಾಡಿಕೊಡಂಗಿಲ್ಲ. 5 ವರ್ಷದವರೆಗೂ ನಮ್ಗೆ ಏನು ಕೆಲಸ ಅದ, ಬಹಳ ಶೀಘ್ರದಲ್ಲಿ ಹೊಸ ಬಜೆಟ್ನಲ್ಲಿ ಎಲ್ಲ. ರಾಜ್ಯ ಸರ್ಕಾರ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ನಿನ್ನೆ ಬೆಂಗಳೂರಲ್ಲಿ ನಡೆದ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶಕ್ಕೆ ಪಾಕಿಸ್ತಾನ್ ಪರ ಒಲವು ಹೊಂದಿರುವ ವ್ಯಕ್ತಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಇನ್ನು ಭಾರತ ಮೂಲದ ಇಂಗ್ಲೆಂಡ್ ಲೇಖಕಿ ನಿತಾಶಾ ಕೌಲ್ಗೆ ಆಹ್ವಾನವನ್ನ ನೀಡಲಾಗಿತ್ತು. ಆದರೆ ಆಕೆಯನ್ನ ಬೆಂಗಳೂರು ಪ್ರವೇಶಕ್ಕೆ ಬಿಡದೆ ದೇವನಹಳ್ಳಿ ಏರ್ಪೋರ್ಟ್ನಿಂದಲೇ ಅಧಿಕಾರಿಗಳು ವಾಪಸ್ ಕಳುಹಿಸಿದ್ದಾರೆ. ಇನ್ನು ಇದರ ವಿರುದ್ಧ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಇನ್ನು ದೇಶ ಬಡಿಯುವ ತಂಡಕ್ಕೆ ಹಣಕಾಸು ನೆರವು ನೀಡಲು ಕಾಂಗ್ರೆಸ್ ಸಿದ್ಧವಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಪಟ್ಟು ಹಿಡಿದಿದ್ದಾರೆ. ಬೆಂಬಲಿಗರ ಸಭೆಯ ಬಳಿಕ ಸುಮಲತಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರು ಉತ್ತರ ಟಿಕೆಟ್ ಪಡೆಯೋದು ದೊಡ್ಡ ವಿಷಯ ಏನಲ್ಲ, ಆದರೆ ಮಂಡ್ಯಕ್ಕಾಗಿಯೇ ನನ್ನ ಕೆಲಸ ಸೇವೆ ಅಂತಂದ್ರು. ಜೊತೆಗೆ ಬಿಜೆಪಿ ಬೆಂಬಲಿಸಿದ್ದೇನೆ, ಹಾಗೆ ಇದ್ದೇನೆ, ಬಿಜೆಪಿ ಎಲ್ಲಾ ಕಡೆ ಬೆಳಿಬೇಕು, ನಾನು ಬಿಜೆಪಿ ಬಿಡಲ್ಲ, ಬಿಜೆಪಿಯಲ್ಲೇ ಇರಬೇಕಂತ ಎಲ್ಲರ ಅಭಿಪ್ರಾಯ ಅಂತಂದ್ರು. ಈಗಿರೋ ಒಂದು ಸನ್ನಿವೇಶದಲ್ಲಿ ಖಂಡಿತ ಬಿಜೆಪಿ ಸೀಟ್ ಮಂಡ್ಯ ಸೀಟ್ನ ಉಳಿಸ್ಕೊಳ್ಳೋದಾದರೆ ಫಸ್ಟ್ ಪ್ರಯಾರಿಟಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಬಿಕಾಸ್ ನಾನು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ, ಹಾಲಿ ಸಂಸದೆಯಾಗಿ ನಾನಿದ್ದೀನಿ. ನನ್ನ ಎಲೆಕ್ಷನಲ್ಲಿ BJP ಪಕ್ಷ ಖುದ್ದಾಗಿ ನರೇಂದ್ರ ಮೋದಿ ಅವರೇ ನನ್ನ ಪರವಾಗಿ ಕ್ಯಾಂಪೇನ್ ಮೈಸೂರಲ್ಲಿ ಮಾಡಿದರು. ನಮ್ಮ ಹೆಸರನ್ನ ಉಲ್ಲೇಖಿಸಿ ಅವರು ಅಲ್ಲಿ ವೋಟನ್ನು ಕೇಳಿದ್ರು. ಸೊ ಇದೆಲ್ಲ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು. ಈ ಕ್ವೆಶ್ಚನ್ ಅಪ್ರಸ್ತುತ. ಈಗ ಮಾಜಿ ಸಿಎಂ ಎಚ್ಡಿಕೆ ನಿನ್ನೆ ಕರೆದಿದ್ದ ಸಭೆಯಲ್ಲಿ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುತ್ತೇವೆ ಎಂದು ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಹೀಗಾಗಿ ಯಾರಿಗೂ ಗೊಂದಲ ಬೇಡ, ಚುನಾವಣೆಗೆ ಸಿದ್ಧರಾಗಿ ಎಂದು ಕರೆ ನೀಡಿದ್ರು ಎನ್ನಲಾಗ್ತಾ ಇದೆ. ಇನ್ನು ಜೊತೆಗೆ ಶೀಘ್ರದಲ್ಲೇ ಅಭ್ಯರ್ಥಿ ಯಾರೆಂದು ಘೋಷಿಸುತ್ತೇವೆ ಎಂದು ಸಭೆಯಲ್ಲಿ ಹೇಳಿದ್ರು ಎನ್ನಲಾಗ್ತಾ ಇದೆ. ಮಂಡ್ಯ ಇಂಡಿಯಾ ಯಾವುದೂ ಇಲ್ಲ, ನಮ್ಮ ಪಕ್ಷ ಸಂಘಟನೆ ಮಾಡಬೇಕು. ಸಂಘಟನೆಗೆ ಏನು ಮಾಡಬೇಕು ಚರ್ಚೆ ಮಾಡಬೇಕು. ಪ್ರತಿ ತಾಲೂಕು ಕರಿತೀವಿ, ಪ್ರತಿ ಜಿಲ್ಲೆ ಕರಿತೀವಿ. ಇವತ್ತು ಮಂಡ್ಯದವ್ರು ಕರಿತೀವಿ, ಮೀಟಿಂಗ್ ಕರಿತೀವಿ, ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನಕ್ಕೆ ವಿಷಯ. ರಾಜ್ಯಸಭಾ ಚುನಾವಣೆಗೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಮಧ್ಯಾಹ್ನ ಹಿಲ್ಟನ್ ಹೋಟೆಲ್ನಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಸಭೆಯಲ್ಲಿ ರಾಜ್ಯಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಅಜಯ್ ಮಾಕನ್, ಸೈಯದ್ ಹುಸೇನ್ ಹಾಗೂ ಜಿಸಿ ಚಂದ್ರಶೇಖರ್ ಸೇರಿದಂತೆ ಎಲ್ಲಾ ಶಾಸಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ನಡೆಯುವ ಅಧಿವೇಶನದ ಬಳಿಕ ಎಲ್ಲಾ ಶಾಸಕರನ್ನ ಹೋಟೆಲ್ಗೆ ಶಿಫ್ಟ್ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೂಚನೆ ಕೊಡಲಾಗಿದೆ. ಲೋಕಕದನಕ್ಕೆ ಕಾಂಗ್ರೆಸ್ ಭರ್ಜರಿಯಾಗಿ ತಾಲೀಮು ನಡೆಸ್ತಾ ಇದೆ. ಇನ್ನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಷ್ಟ್ರೀಯ ಐಕ್ಯತಾ ಸಮಾವೇಶ ನಡೆಯಿತು. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಬ್ಬರದ ಭಾಷಣವನ್ನ ಮಾಡಿದ್ರು. ಇನ್ನು ಪರೋಕ್ಷವಾಗಿ ಬಿಜೆಪಿ ಹಾಗೂ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಲ್ಲಿ ರಕ್ತ ಕೊಡೋರು ಯಾರಿದ್ದಾರೆ? ಮೋದಿ ಅಂತೂ ರಕ್ತ ಹೀರೋರಿದ್ದಾರೆ. ಇದು ಬಾಬಾ ಸಾಹೇಬ್ರ ಮಾತು. ಅವ್ರ ಜನರಿಗೆ ನೀವು ನೀರು ಕೊಡೋದಿಲ್ಲ, ಅವ್ರ ಜನರಿಗೆ ಊಟ ಕೊಡೋದಿಲ್ಲ, ಅವ್ರ ಜನರಿಗೆ ವಿದ್ಯಾಭ್ಯಾಸ ಕೊಡಲ್ಲ. ಅಂತ ವ್ಯಕ್ತಿ ಬಾಯಿಂದ ಇಂಥ ಮಾತುಗಳು ಬರ್ತವೆ. ಆದ್ರೆ ನಿಮ್ಮ ಬಾಯಿಂದ ಏನ್ ಬರ್ತದೆ? ಬರೇ ನೀವು ಹೇಗಿರ್ಬೇಕು. ನನಗೆ ನಾ ರಾಜಕೀಯ ಮಾಡಕ್ಕೆ ಇಲ್ಲಿ ನಿಂತಿಲ್ಲ, ಸತ್ಯಾಂಶ ಹೇಳ್ಬೇಕಾಗ್ತದೆ. ನನ್ನ ಗ್ಯಾರಂಟಿ, ನಿಂದ್ಯಾವುದಪ್ಪ ಗ್ಯಾರಂಟಿ? ಯಾವುದೇ ಕೆಲಸ ಮಾಡೋದು
ದೇಶದಲ್ಲಿ ಆ ದೇಶದ ಸರ್ಕಾರದ ಗ್ಯಾರಂಟಿ ನೀವು ಹೇಳ್ಕೊಳ್ಳಿ ಬೇಕಾರೆ, ಬಿಜೆಪಿ ಸರ್ಕಾರದ ಗ್ಯಾರಂಟಿ, ಭಾರತ ಸರ್ಕಾರದ ಗ್ಯಾರಂಟಿ, ಅದನ್ನ ಬಿಟ್ಟು ಮೋದಿ ಅವರು ಪ್ರತಿ ಸಲ ಮೇರಿ ಗ್ಯಾರಂಟಿ. अरे भाई तुम्हारी गारंटी आती कैसे? पैसे मेरे, टैक्स मैं दे रहा हूं, ये देश की गारंटी है. ಸಂವಿಧಾನ ಬದಲಾವಣೆ ವಿವಾದ ಮತ್ತೆ ಮುಂದುವರಿತಾ ಇದೆ. ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ರು. ನಾವು ಅಧಿಕಾರಕ್ಕೆ ಬಂದಿದ್ದೆ ಸಂವಿಧಾನ ಬದಲಾವಣೆಗೆ ಎಂದಿದ್ದಾರೆ. ಬಿಜೆಪಿಯವರು ಇದನ್ನ ಖಂಡಿಸೋ ಕೆಲಸ ಮಾಡಲಿಲ್ಲ ಅಂತ ಕಿಡಿಕಾರಿದ್ರು. ಬೆಂಗಳೂರಿನಲ್ಲಿ ನಡೆದ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶದಲ್ಲಿ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅನಂತಕುಮಾರ್ ಹೆಗಡೆ ಅವರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು. ಅವರು ಒಮ್ಮೆ ಹೇಳಿದ್ರು ರಾಯಚೂರಿನಲ್ಲಿ, ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೋಸ್ಕರ. ಅವರು MP ಆಗಿ ಹೇಳಿದಂಥ ಮಾತಲ್ಲ, ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿ ಹೇಳಿದಂಥ ಮಾತು. ಇದನ್ನ ಭಾರತೀಯ ಜನತಾ ಪಕ್ಷದವರಾಗ್ಲಿ RSSನವರಾಗ್ಲಿ ಇದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಅಷ್ಟೇ ಏಕೆ, ನರೇಂದ್ರ ಮೋದಿಯವರು ಇವ್ರ ಮೇಲೆ ಯಾವುದೇ ಕ್ರಮವನ್ನ, ಅಮಿತ್ ಶಾ ಯಾವುದೇ ಕ್ರಮವನ್ನ ಇವ್ರ ಮೇಲೆ ತಗೊಳ್ಳಿಲ್ಲ. ಅದರ ಅರ್ಥ ಸರ್ಕಾರದ ನಿಲುವನ್ನ ಅನಂತಕುಮಾರ್ ಹೆಗಡೆಯವರ ಮೂಲಕ ಏಳಿಸಿದ್ದಾರೆ ಅಂತಕ್ಕಂಥದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭರ್ಜರಿಯಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಗ್ರಾಮ ಚಲೋ ಅಭಿಯಾನಕ್ಕೆ BY ವಿಜೇಂದ್ರ ಚಾಲನೆಯನ್ನ ನೀಡಿದ್ರು. ಇನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಮಧುರೆ ಗ್ರಾಮದಲ್ಲಿ ಗ್ರಾಮ ಚಲೋ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಈ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಪರಿಹಾರ ನೀಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ನಾನು ಕೊಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ನಾನು ನಿಮಗೆ ಕೇಳ್ತೇನೆ, ಮಾಧ್ಯಮದಲ್ಲೂ ಕೂಡ ಕೇಳ್ತೇನೆ, ದೇಶದಲ್ಲಿ 9 ರಾಜ್ಯಗಳಲ್ಲಿ ಇವತ್ತು ಬರ ಇದೆ, ರೈತರು ಕಂಗಾಲಾಗಿದ್ದಾರೆ. ಅವ್ರು ಯಾರು ಸಹ ದೆಹಲಿಗೆ ಹೋಗಿ ದೆಹಲಿ ಚಲೋ ಅಂತೇಳಿ ಹೋರಾಟ ಮಾಡಿಲ್ಲ ಕೇಂದ್ರ ಸರ್ಕಾರ ವಿರುದ್ಧ. ಅವ್ರ್ಯಾರು ಕೂಡ ನರೇಂದ್ರ ಮೋದಿಜಿಯವ್ರನ್ನ ಟೀಕೆ ಮಾಡ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮಾತ್ರ ಮೋದಿ ದುಡ್ಡು ಕೊಟ್ಟಿಲ್ಲ, ಆಗ ರೈತರಿಗೆ ಬರದ ಸಂದರ್ಭದಲ್ಲಿ ನಾವು ಪರಿಹಾರ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ರಾಜ್ಯದಲ್ಲಿ ಪರಿಹಾರನ ಕೊಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ. ಎಂತ ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಆ ಪಾಪ ರೈತ 850ಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗನೇ ಮಧುರೆ ಗ್ರಾಮ ಚಲೋ ಅಭಿಯಾನಕ್ಕೆ ಚಾಲನೆ ಬಳಿಕ ಅಭ್ಯರ್ಥಿ ಆಯ್ಕೆ ಬಗ್ಗೆ ವಿಜೇಂದ್ರ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. 28 ಲೋಕ ಕ್ಷೇತ್ರದಲ್ಲಿ 4-5 ಅಭ್ಯರ್ಥಿಗಳು ಪೈಪೋಟಿ ಮಾಡ್ತಿದ್ದಾರೆ. ಆದರೆ ಈ ಬಗ್ಗೆ ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅಂತಂದ್ರು. ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳಲ್ಲಿ ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಎಷ್ಟು ಜನ ಫಲಾನುಭವಿಗಳಿದ್ದಾರೆ, ಆ ಫಲಾನುಭವಿಗಳನ್ನ ನಾವು ನೇರವಾಗಿ ಭೇಟಿ ಮಾಡಬೇಕು. ನಮ್ಮ ಬೂತಿನ ಅಧ್ಯಕ್ಷರು, ಬೂತ್ ಕಮಿಟಿ ಸದಸ್ಯರು ಪ್ರತಿ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟು ಫಲಾನುಭವಿಗಳನ್ನ ಮಾತನಾಡಿಸಿ, ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನ ರೂಪಿಸ್ತಕ್ಕಂಥ ಒಂದು ಚುನಾವಣೆ. ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳಲ್ಲಿ ಯಾವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಎಷ್ಟು ಜನ ಫಲಾನುಭವಿಗಳಿದ್ದಾರೆ.
ಕರಾವಳಿ ಬಿಜೆಪಿಯಲ್ಲಿ ಮತ್ತೆ ಬಂಡಾಯಿತ ಬಾವುಟ ಬೀಸಿದೆ. ಅರುಣ್ ಪುತಿಲ್ ಬಳಿಕ ಸತ್ಯಜಿತ್ ಸುರತ್ಕಲ್ ಬಂಡಾಯವನ್ನ ಸಾರಿದ್ದಾರೆ. ಇನ್ನು ಕರಾವಳಿಯ ಪ್ರಬಲ ಬಿಲ್ಲವ ಸಮುದಾಯದ ಸತ್ಯಜಿತ್ಗೆ ಬಿಜೆಪಿಯಿಂದ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ದಾರೆ. ಟೀಮ್ ಸತ್ಯಜಿತ್ ಸುರತ್ಕಲ್ ವತಿಯಿಂದ ಜನಾಗ್ರಹ ಸಮಾವೇಶ ನಡೆಸುವುದರ ಮೂಲಕ ಬಂಡಾಯವೆದ್ದಿದ್ದಾರೆ. ಇನ್ನು ಬಂಟ್ವಾಳದ ಬಂಟರ ಭವನದಲ್ಲಿ ಬೃಹತ್ ಸಮಾವೇಶ ನಡೆದಿದೆ. ಗೃಹಲಕ್ಷ್ಮಿ ಸಮಾವೇಶದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಸಂಸದ ಡಿ.ಕೆ. ಸುರೇಶ್ ವಾಗ್ದಾಳಿ ನಡೆಸಿದರು. ರಾಮನಗರದಲ್ಲಿ ಮಾತನಾಡಿದ ಅವರು, ಮಾಜಿ ಸಿಎಂ ಕುಮಾರಸ್ವಾಮಿ ರೀಲ್ ಬಿಡ್ತಾವನೆ, ನಾನು ಕಲ್ಲು ಹೊಡಿತಿದ್ನೋ, ಅವನು ಕಸ ಹೊಡಿತಾ ಇದ್ನೋ, ಅವನು ಡಬ್ಬಾ ಮಾಡಿಕೊಂಡು ನಮ್ಮ ಹತ್ರ ಬರೋನು, ನಾವು ರೀಲ್ ಬಿಟ್ಟು ಬಂದಿರೋರು ಅಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ರು. ಕುಮಾರಸ್ವಾಮಿ ಬೇರೆ ವಕಾಲತ್ ಆಗ್ತಾ ಇದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ನಾನ್ ಕಲ್ಲು ಹೊಡಿತಾ ಇದ್ದ, ಅವ್ನು ಕಸ ಬಿಡ್ತಾ ಇದ್ದ, ಅದು ಆಮೇಲೆ ಮಾತಾಡ್ತೀನಿ ಬಿಡಪ್ಪ. ಅವ್ನು ಸುದ್ದಿ ಅವ್ನು ರೀಲ್ ಬಿಡ್ತಾವಲ್ಲ, ಸಿನಿಮಾದವ್ರು ಹೆಂಗೆ ಗೊತ್ತಾ, ಡಬ್ಬ ಕಟ್ಬಿಡ್ತಾರೆ. ಡಬ್ಬದಲ್ಲಿ ಏನಿರ್ತದೆ ಅಂತ ಹೇಳಲ್ಲ. ಡಬ್ಬ ಚೆನ್ನಾಗದೆ ಅದನ್ನೆಲ್ಲ ಹೇಳಲ್ಲ. ಆವದೆ ಆವಾಗ ಎದುರ್ಕೊಳ್ಳಲ್ಲ. ಅದೆಲ್ಲ ಪುಟ್ಬಿಟ್ಟಿರೋರು ನಾವು, ರೀಲ್ ಪುಟ್ಬಿಟ್ಟು ಬಂದು ಕೂತಿರೋರು ನಾವು. ರೀಲ್ ಬಿಟ್ಬಿಟ್ಟು ಕುಮಾರಸ್ವಾಮಿ ಅವ್ರು ಬೇರೆ ವಕಾಲತ್ ಆಗ್ತಾ ಇದ್ದಾರೆ, ಎಲ್ಲ ಕರೆಕ್ಟ್ ಆಗಿದೆ. ನಾನ್ ಕಲ್ಲು ಹೊಡಿತಾ ಇದ್ದ, ಅವ್ನು ಕಸ ಬಿಡ್ತಾ ಇದ್ದ, ಅದು ಆಮೇಲೆ ಮಾತಾಡ್ತೀನಿ ಬಿಡಪ್ಪ. ಅವ್ನು ಸುದ್ದಿ ಅವ್ನು ರೀಲ್ ಬಿಡ್ತಾವಲ್ಲ, ಸಿನಿಮಾದವ್ರು ಹೆಂಗೆ ಗೊತ್ತಾ, ಡಬ್ಬ ಕಟ್ಬಿಡ್ತಾರೆ. ಡಬ್ಬದಲ್ಲಿ ಏನಿರ್ತದೆ ಅಂತ ಹೇಳಲ್ಲ. ಡಬ್ಬ ಚೆನ್ನಾಗದೆ ಅದನ್ನೆಲ್ಲ ಹೇಳಲ್ಲ. ಆವದೆ ಆವಾಗ ಎದುರ್ಕೊಳ್ಳಲ್ಲ. ಅದೆಲ್ಲ ಪುಟ್ಬಿಟ್ಟಿರೋರು ನಾವು, ರೀಲ್ ಪುಟ್ಬಿಟ್ಟು ಬಂದು ಕೂತಿರೋರು ನಾವು. ರೀಲ್ ಬಿಟ್ಬಿಟ್ಟು ಕುಮಾರಸ್ವಾಮಿ ಅವ್ರು ಬೇರೆ. ಇದು ಗ್ಯಾರಂಟಿ ಬೇಕಾ ಬೇಡವಾ ಎನ್ನುವ ಚುನಾವಣೆ. ಸರ್ಕಾರದ 2,000 ಗ್ಯಾರಂಟಿ ದುಡ್ಡು ಬರ್ತಾ ಇದೆ ತಾನೆ. ಮೋದಿ ನಿಮ್ಮ ಖಾತೆಗೆ ಹಣ ಹಾಕ್ತೀನಿ ಅಂದ್ರಲ್ಲ, ಬರ್ತಿದೆಯಾ? 15 ಲಕ್ಷ ಹಣ ಕೊಡ್ತೀನಿ ಅಂದ್ರಲ್ಲ, 15 ರೂಪಾಯಿಯನ್ನ ಕೊಟ್ರ ಎಂದು ಬಿಡದಿಯಲ್ಲಿ ನಡೆದ ಗೃಹಲಕ್ಷ್ಮಿ ಸಮಾವೇಶದಲ್ಲಿ ಕಾಂಗ್ರೆಸ್ ಶಾಸಕ ಬಾಲಕೃಷ್ಣ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು. ಈಗ ನಡೀತಾ ಇರ್ತಕ್ಕಂಥ ಚುನಾವಣೆ ಗ್ಯಾರಂಟಿ ಬೇಕಾ ಬೇಡವಾ ಅಂತಕ್ಕಂಥ ಚುನಾವಣೆ. ಪಾಪ ನಮ್ಮ ನಾಯಕರು, ಮಾಜಿ ನಾಯಕರು ಕುಮಾರಸ್ವಾಮಿ ಅವರು ಅಮಿತ್ ಶಾ ಹತ್ರ ಹೋಗಿ ಹೇಳಿದ್ರಂತೆ, ಈ ಗ್ಯಾರಂಟಿನ ನೀವು ಮುಂದುವರಿಸಿದ್ರೆ, ನೀವೇನಾದ್ರೂ ಮಾಡಿ MP ನಲ್ಲಿ ಜಾಸ್ತಿ ಸೀಟ್ ಗೆಲ್ಲಬೇಕು. ಬಿಜೆಪಿ ಅವರು ಗೆದ್ದ ಮೇಲೆ ಈ ಗ್ಯಾರಂಟಿನ ನೀವು ಒತ್ತಡ ಹಾಕಿ ನಿಲ್ಲಿಸಬೇಕು. ನಿಲ್ಲಿಸದೆ ಹೋದ್ರೆ ಮುಂದೆ ನಮಗೆ ಭವಿಷ್ಯ ಇಲ್ಲ, ಬಿಜೆಪಿಗೂ ಮತ್ತು JDSಗೆ ಭವಿಷ್ಯ ಇಲ್ಲ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂಗೆ ಇನ್ನು 9 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷನೇ ಅಧಿಕಾರವನ್ನ ಈ ರಾಜ್ಯದಲ್ಲಿ ನಡೆಸ್ತದೆ ಅಂತಕ್ಕಂಥ ಮಾತನ್ನ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ಹೋಗಿ ಹೇಳವ್ರೆ. ಪಾಪ ನೀವು ಓಟ್ ಕೇಳಕ್ ಬಂದಾಗ ಹೇಳ್ಬೇಕಲ್ಲ ಅವರಿಗೆ. ಹೈಕಮಾಂಡ್ ನನಗೆ ಟಿಕೆಟ್ ನಿರಾಕರಿಸಲು ಕಾರಣ ಏನು ಅಂತ ಪರೋಕ್ಷವಾಗಿ VS ಉಗ್ರಪ್ಪ ಪ್ರಶ್ನಿಸಿದ್ರು. ನಾನು ಅಸಮರ್ಥನ ಅಥವಾ ನಾನು ಪಕ್ಷ ಸಂಘಟನೆಯಲ್ಲಿ ಆಕ್ಟಿವ್ ಆಗಿಲ್ವಾ ಅಂತ ಹೇಳ್ತಾ ಟಿಕೆಟ್ ಯಾವ ಕಾರಣಕ್ಕೆ ನಿರಾಕರಿಸಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ನನ್ನನ್ನು ಗುರುತಿಸಿ ಬಳ್ಳಾರಿಗೆ ಕರ್ಕೊಂಡು ಬಂದಿದೆ, ಕಾಂಗ್ರೆಸ್ ಪಕ್ಷವೇ ಇಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಹೇಳಿದ್ದು ಅಂತಂದ್ರು. ಈಗ ನೀವು ಡಿಸ್ಕಾರ್ಡ್ ಮಾಡಬೇಕಾದ್ರೆ ಯಾವ ಅಕೌಂಟಲ್ಲಿ ಡಿಸ್ಕಾರ್ಡ್ ಮಾಡ್ತಾರೆ ಪಾರ್ಟಿಯವರು? ನಾನು ಇನ್ಎಫೆಕ್ಟಿವ್ ಅಂತ ಮಾಡ್ತಾರಾ, ಅಥವಾ ನಾನು ಆ್ಯಕ್ಟಿವ್ ಆಗಿಲ್ಲ ಅಂತ ಮಾಡ್ತಾರಾ, ಅಥವಾ ನಾನು ಪಾರ್ಲಿಮೆಂಟಲ್ಲಿ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗೋದಿಲ್ಲ ಅಂತ ಮಾಡ್ತಾರಾ? ಯಾವುದಕ್ಕೆ? ಕಾಂಗ್ರೆಸ್ಸನ್ನು ಗುರುಸಿದಂಥ ಉಗ್ರಪ್ಪನವರನ್ನು ಗುರುಸಿದಂಥದ್ದು ಕಾಂಗ್ರೆಸ್ಸು. ನನಗೆ ತಂದಂಥವ್ರು ಇಲ್ಲಿಗೆ ಕಾಂಗ್ರೆಸ್ಸು, ಇಲ್ಲಿ ನೀನು ನಿಲ್ಲಬೇಕು ಅಂತ ಹೇಳಿದಂಥವ್ರು ಶಾಸಕ ಶರತ್ ಬಚ್ಚೇಗೌಡ ಕಿಯೋನಿಕ್ಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆ ಕ್ಷೇತ್ರದ ಕಾರ್ಯಕರ್ತರಿಗೆ ಭರ್ಜರಿಯಾಗಿ ಬಾಡೂಟವನ್ನ ಹಾಕಿಸಿದ್ದಾರೆ. ಎಲ್ಲಾ ಕಾರ್ಯಕರ್ತರು ಮಟನ್, ಚಿಕನ್, ಮುದ್ದೆ ಊಟದ ಬಾಡೂಟವನ್ನ ಸವಿದು ಬಾಯಿ ಚಪ್ಪರಿಸಿದ್ರು. ಹೊಸಕೋಟೆ ನಗರದ ಸೈಯದ್ ಪ್ಯಾಲೇಸ್ನಲ್ಲಿ ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು.